ಹರಿ ಮೂರನೇ ಅಧ್ಯಾಯದ 2ನೇ ಶ್ಲೋಕ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಅಲ್ಲಿ ಕೆಲವು ಪುಸ್ತಕಗಳಲ್ಲಿ ವ್ಯಾಮಿಶ್ರೇಣೈವ ಐಕಾರ ಇದೆ, ಕೆಲವು ಪುಸ್ತಕಗಳಲ್ಲಿ ಏವ ಅಂತ ಇರುತ್ತೆ. ಅದರ ಒಂದು ಪದಚ್ಛೇದ ವ್ಯಾಮಿಶ್ರೇಣ ಇವ, ಇನ್ನೊಂದು ವ್ಯಾಮಿಶ್ರೇಣ ಏವ. ಅಲ್ಲಿ ಏವ ಅನ್ನೋದಕ್ಕಿಂತಲೂ ಕೂಡ ಇವ ಅನ್ನೋದು ಸಮಂಜಸವಾದ ಪಾಠ. ನಾವು ಅರ್ಥ ಹೇಳುವಾಗ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ವ್ಯಾಮಿಶ್ರೇಣ ಇವ ಒಟ್ಟು ಮಾಡಿದಾಗ ವ್ಯಾಮಿಶ್ರೇಣೇವ ಗುಣಸಂಧಿ, ಇಕಾರ ಅಕಾರ ಸೇರಿ ಏಕಾರ ಆಗುವಂಥದ್ದು. ವ್ಯಾಮಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ ತತ್ ಏಕಂ ವದ ನಿಶ್ಚಿತ್ಯ ಯೇನ ಶ್ರೇಯಃ ಅಹಂ ಆಪ್ನುಯಾಮ್. ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಮುಕ್ತಿಯನ್ನ ಪಡೆಯುವಂಥದ್ದು. ಅಂದ್ರೆ ಯಾರು ಒಂದು ಸಾತ್ವಿಕ ಮಾರ್ಗದಲ್ಲಿ ಇರ್ತಾರೋ, ಒಂದು ಒಳ್ಳೆ ಜೀವನ ನಡೆಸಬೇಕು, ದೇವರು ಮೋಕ್ಷ ಇದನ್ನೆಲ್ಲ ನಂಬಿರತಕ್ಕಂಥ ವ್ಯಕ್ತಿಗಳು, ಅಂದ್ರೆ ಆಸ್ತಿಕ ಸಮುದಾಯ ಅಂತ ಏನ್ ಕರಿತೀವಿ, ಅಂತಹ ಆಸ್ತಿಕರು ಈ ಶಾಸ್ತ್ರ ಧರ್ಮ ದೇವರು ಇದನ್ನೆಲ್ಲ ನಂಬುವಂತ ಒಬ್ಬ ವ್ಯಕ್ತಿ, ಅವರ ಜೀವನದ ಉತ್ಕೃಷ್ಟವಾದ ಗುರಿ ಯಾವುದಾಗಿರುತ್ತೆ? ಮೋಕ್ಷ. ಹಾಗಾಗಿ ಅರ್ಜುನ ಒಂದು ಮಾತಾಡ್ತಿದ್ದಾನೆ, ನನಗೆ ಸುಮ್ಮನೆ ನೀನು ಒಂದೊಂದು ಬಾರಿ ಒಂದೊಂದು ರೀತಿ ಮಾತುಗಳನ್ನಾಡಿ ತಲೆ ಕೆಡಿಸ್ಬೇಡ, ನನಗೆ ಏನು ಮಾಡೋದ್ರಿಂದ ಮೋಕ್ಷ ಸಿಗತ್ತೆ ಅದನ್ನ ಕರೆಕ್ಟಾಗಿ ಹೇಳು, ಆ ಕೆಲಸ ನಾ ಮಾಡ್ತೀನಿ. ಯಾಕಂದ್ರೆ ನನ್ನ ಜೀವನದ ಗುರಿ ಮುಕ್ತಿಯನ್ನ ಪಡೆಯುವಂಥದ್ದು. ಹಾಗಾಗಿ ಮುಕ್ತಿ ಯಾವುದರಿಂದ ಸಿಗತ್ತೆ ಅದನ್ನ ನನಗೆ ತೋರಿಸ್ಕೊಡು, ಅಂತ ಕೆಲಸ ನಾನು ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಏನ ಶ್ರೇಯ ಅಹಂ ಆಪ್ನುಯಾಮ್. ಏನ ಅಂದ್ರೆ ಯಾವುದರಿಂದ, ಯಾವುದರಿಂದ ಅಂದ್ರೆ ಯಾವ ಕರ್ಮವನ್ನ ಮಾಡುವ ಅಥವಾ ಯಾವ ಮಾರ್ಗದಲ್ಲಿ ಇರುವುದರಿಂದ, ಕರ್ಮ ಮಾರ್ಗದಲ್ಲಿ ಇರುವುದರಿಂದ ನನಗೆ ಶ್ರೇಯಸ್ಸಾಗುತ್ತೋ ಅಥವಾ ಜ್ಞಾನ ಮಾರ್ಗದಲ್ಲಿ ಇರುವುದರಿಂದ ನನಗೆ ಶ್ರೇಯಸ್ಸು. ಶ್ರೇಯಸ್ಸು ಶಬ್ದಕ್ಕರ್ಥ ಏನು? ಮುಕ್ತಿ ಅಂತ ಅರ್ಥ. ಯಾವುದರಲ್ಲಿ ಇರುವುದರಿಂದ, ಯಾವ ಮಾರ್ಗವನ್ನು ಅನುಷ್ಠಾನ ಮಾಡುವುದರಿಂದ ನನಗೆ ಶ್ರೇಯಸ್ಸಾಗುತ್ತದೆ ಅದನ್ನ ನನಗೆ ಸರಿಯಾದ ಕ್ರಮದಲ್ಲಿ ತಿಳಿಸಿಕೊಡು ಭಗವಂತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ನಿನಗೆ ಏನ್ ಮಾಡ್ತಾ ಇದ್ದೀಯಾ? ವ್ಯಾಮಿಶ್ರೇಣ ವಾಕ್ಯೇನ ಇವ, ಮಿಶ್ರಿತವಾದ ಮಾತು. ಒಂದು ಕಡೆ ದೂರೇಣ ಕೆವರಂ ಕರ್ಮ, ಕರ್ಮ ಎಂಬುವಂಥದ್ದು ಜ್ಞಾನಕ್ಕಿಂತಲೂ ಕೂಡ ಅತ್ಯಂತ ನಿಕೃಷ್ಟವಾದದ್ದು ಅಂತ ನೀನೇ ಹೇಳಿದ್ಯಾ. ಅದೇ ನೀನ್ ಹೇಳಿದ್ಯಾ, ಕರ್ಮಬಂಧಂ ಪ್ರಹಾಸ್ಯಸಿ. ನೀನು ನಿನಗೆ ವಿಹಿತವಾದಂತ ಕರ್ಮಾನುಷ್ಠಾನವನ್ನ ಬುದ್ಧಿಯುಕ್ತೋ ಯಯಾಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಬುದ್ಧಿಯುಕ್ತ ಅಂದ್ರೆ ಜ್ಞಾನವನ್ನು ಪಡೆಯುವುದರಿಂದ, ಭಗವತ್ ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ನೀನು ಕರ್ಮದ ಬಂಧನಗಳನ್ನ ಕಳೆದುಕೊಳ್ಳುತ್ತೀಯಾ ಅನ್ನೋದನ್ನು ಕೂಡ ಹೇಳುವನು ಯಾರು? ಅದು ನೀನೇ ಹೇಳಿದ್ಯಾ. ಅಂದ್ರೆ ಮತ್ತೊಂದ್ ಕಡೆ ಕರ್ಮವನ್ನ ಮಾಡು, ತಥೋ ಯುದ್ಧಾಯ ಯುದ್ಧಸ್ಯ ಎಂಬುದಾಗಿ ಹೇಳಿದ್ಯಾ. ಅದೇ ರೀತಿಯಾಗಿ ಸ್ವವಿಹಿತವಾಗಿರ್ತಕ್ಕಂಥ ಕರ್ಮವನ್ನ ಮಾಡ್ಲೇ, ಕರ್ಮಣ್ಣೇ ವಾಧಿಕಾರಸ್ಥೆ ಎಂಬುದಾಗ ಆದೇಶ ಬೇರೆ ಮಾಡಿದ್ಯಾ, ಕರ್ಮ ಮಾಡ್ಲೇಬೇಕು ಎಂಬುದಾಗ ಆದೇಶವನ್ನ ಮಾಡಿದ್ಯಾ. ಹೀಗೆ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ನೀನು ಮಾತನಾಡ್ತಾ ಇದ್ದೀಯ. ನಾನೀಗ ಏನ್ ಮಾಡಬೇಕು? ಕರ್ಮ ಮಾಡಬೇಕು, ಕರ್ಮ ಮಾಡಬಾರದು, ಜ್ಞಾನ ಮಾರ್ಗದಲ್ಲಿ ಇರಬೇಕು, ಕರ್ಮ ಮಾರ್ಗದಲ್ಲಿ ಇರಬೇಕು, ಅದನ್ನ ನನಗೆ ತಿಳಿಸಿಕೊಡು ಭಗವಂತ ಎಂಬುದಾಗಿ ಕೃಷ್ಣ ಇಲ್ಲಿ ಅರ್ಜುನ ಒಂದು ಪ್ರಾಮಾಣಿಕವಾದ ಪ್ರಶ್ನೆಯನ್ನು ಮಾಡುತ್ತಿದ್ದಾನೆ. ವ್ಯಾಮಿಶ್ರೇಣ ವಾಕ್ಯೇನ ಇವ. ವ್ಯಾಮಿಶ್ರೇಣ, ವ್ಯಾಮಿಶ್ರ ಶಬ್ದಕ್ಕೆ ಮಿಶ್ರಿತವಾದದ್ದು. ಅಂದ್ರೆ ಒಂದು ಬಾರಿ ಜ್ಞಾನವೇ ಶ್ರೇಷ್ಠ ಎಂಬುದಾಗಿ ಹೇಳತಕ್ಕಂತಹ ದೂರೇಣ ಕೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತಕ್ಕಂಥ ಮಾತಿರಬಹುದು, ಅಥವಾ ಬುದ್ಧಿಯುಕ್ತೋ ಯಯಾಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಬುದ್ಧಿಯಿಂದಾಗಿ ನಮ್ಮ ಬಂಧನ, ಬುದ್ಧಿ ಅಂದ್ರೆ ಜ್ಞಾನ, ಜ್ಞಾನವನ್ನ ಪಡೆಯುವುದರಿಂದಾಗಿ ನಮ್ಮ ಬಂಧನಗಳೆಲ್ಲವೂ ಕೂಡ ನಾಶವಾಗತ್ತೆ ಅಂತಕ್ಕಂಥ ಮಾತಿರಬಹುದು. ಹೀಗೆ ಈ ಎಲ್ಲಾ ಮಾತುಗಳ ಮೂಲಕವಾಗಿ ವ್ಯಾಮಿಶ್ರ ಅಂದ್ರೆ ಒಂದು ಕಲಿಸ್ಬಿಡೋದು, ಏನು ಅಂತ ಗೊತ್ತಾಗೋದಿಲ್ಲ, ಅಥವಾ ನಿರ್ಧಾರವಿಲ್ಲದ ಇದಮಿತ್ತಂ ಆಡಿದ ಆ ಮಾತು ಆಡಿದರೆ ನಿಖರವಾಗಿರಬೇಕು ಅಲ್ವಾ, ಮತ್ತದರ ಬಗ್ಗೆ ಸಂದೇಹ ಹುಟ್ಟುವಂತಿರಬಾರದು. ಆದ್ರೆ ನೀನು ಆಡಿರ್ತಕ್ಕಂಥ ಮಾತುಗಳೆಲ್ಲವೂ ಕೂಡ ನಿರ್ಧಾರವಿಲ್ಲದ ಮಾತುಗಳಂತೆ, ಏನೋ ಒಂದು ತೇಲಿಸಿ ಆಡ್ತಕ್ಕಂಥ ಮಾತುಗಳಂತೆ ನನಗನ್ನಿಸ್ತಾ ಇದೆ. ನೋಡಿ, ಆ ಇವ ಅನ್ನೋದು ಯಾಕೆ ಸರಿ ಹೊಂದತ್ತೆ ಅಂತ ಹೇಳಿದ್ರೆ, ವ್ಯಾಮಿಶ್ರೇಣ ಇವ ಅದು ನಿರ್ಧಾರವಿಲ್ಲದ ಮಾತಿನಂತೆ ನನಗನ್ನಿಸ್ತಾ ಇದೆ.
ಕೃಷ್ಣನ ಮಾತು ಯಾವತ್ತೂ ಕೂಡ ಅನಿರ್ಧಾರಿತವಾದ ಮಾತಲ್ಲ, ಭಗವಂತನ ಮಾತು, ಭಗವದ್ವಾಣಿ. ಅದು ತೀರ್ಮಾನವೇ, ಹೀಗೆ ನಿಖರವಾಗಿ ಆಡಿರ್ತಾನೆ. ನಾವು ಮನುಷ್ಯರಾಡುವಂತೆ ಒಂದೊಂದು ಬಾರಿ ಮಾತನಾಡುವ ಕೃಷ್ಣ ಅಲ್ಲ. ಅದು ಅರ್ಜುನನಿಗೆ ಗೊತ್ತು. ಅದಕ್ಕೋಸ್ಕರ ವ್ಯಾಮಿಶ್ರೇಣ ಏವ ಅಲ್ಲ, ಅಂದ್ರೆ ನೀನು ನಿರ್ಧಾರವಿಲ್ಲದೆ ಹೇಳ್ತಾ ಇದ್ಯಾ ಅನ್ನೋ ತೀರ್ಮಾನ ಅಲ್ಲ. ಹಾಗೆ ನನಗನ್ನಿಸ್ತಾ ಇದೆ, ನೀನು ಹೇಳಿದ್ ಸರಿಯಾಗಿ ಹೇಳಿದ್ಯಾ. ಅರೆ, ಯಾವ ಅಭಿಪ್ರಾಯದಲ್ಲಿ ಕರ್ಮವನ್ನ ಶ್ರೇಷ್ಠ ಅಂತ ಹೇಳಿದ್ಯಾ, ಯಾವ ಅಭಿಪ್ರಾಯದಲ್ಲಿ ಜ್ಞಾನವನ್ನ ಶ್ರೇಷ್ಠ ಅಂತ ಹೇಳಿದ್ಯಾ, ಅದನ್ನ ನನಗೆ ಸರಿಯಾಗಿ ತಿಳಿಸಿಕೊಡು. ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನಲ್ಲಿ ಅಸಾಮರ್ಥ್ಯ, ನನಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಹೊರತು ನೀನು ಸರಿಯಾಗಿ ಹೇಳಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಕೃಷ್ಣ ಇಲ್ಲಿ ಅನ್ನೋದನ್ನ ಇಲ್ಲಿ ಅರ್ಜುನ ಸ್ಪಷ್ಟಪಡಿಸ್ತಾ ಇದ್ದಾನೆ. ವ್ಯಾಮಿಶ್ರೇಣ, ಮಿಶ್ರಿತವಾದಂತಹ, ನಿರ್ಧಾರದ ನಿಲುವಿಲ್ಲದಂತಹ ವಾಕ್ಯೇನ, ಮಾತುಗಳಿಂದಾಗಿ ಮೇ, ನನ್ನ ಬುದ್ಧಿಂ, ಬುದ್ಧಿ ಅಂದ್ರೆ ನನ್ನ ಆಲೋಚನಾ ಶಕ್ತಿ, ನನ್ನ ಗ್ರಹಣ ಸಾಮರ್ಥ್ಯ ಇಲ್ವಾ, ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಬುದ್ಧಿ, ಗ್ರಹಣ ಸಾಮರ್ಥ್ಯ, ಅದನ್ನ ಮೋಹಯಸಿ ಇವ. ಮೋಹಯಸಿ ಅಂದ್ರೆ ಮಂಕು ಬೂದಿ ಎರಚೋದು ಅನ್ಸತ್ತಲ್ಲ, ಹಾಗೆ ನಿನ್ನ ಮಾತುಗಳಿಂದ ನನಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ಭಾವನೆಗೆ ನಾನು ಬಂದ್ಬಿಟ್ಟಿದ್ದೇನೆ. ಯಾಕಂದ್ರೆ ನಾನು ಪೂರ್ತಿ ನಿನ್ನಲ್ಲಿ ಶರಣಾಗತನಾಗ್ಬಿಟ್ಟಿದ್ದೇನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯನಾಗಿ ನಿನ್ನಲ್ಲಿ ಬಂದಿರತಕ್ಕಂಥ ನನ್ನನ್ನ ಅನುಶಾಸನ ಮಾಡು, ಸರಿಯಾದ ಕ್ರಮದಲ್ಲಿ ಮಾರ್ಗದರ್ಶನ ಮಾಡು ಎಂಬುದಾಗಿ ಯಾರೂ ರಕ್ಷಕರಿಲ್ಲ, ನೀನೇ ನನ್ನ ರಕ್ಷಕ, ಶರಣಾಗಿದ್ದೇನೆ ಅಂದಮೇಲೆ ನೀನು ನನಗೆ ಸರಿಯಾದ ಕ್ರಮದಲ್ಲಿ ಮಾರ್ಗದರ್ಶನ ಮಾಡು ಕೃಷ್ಣ. ನನಗೆ ಮೋಹಗೊಳಿಸಬೇಡ, ಮಂಕು ಬರುವಂತೆ, ನನಗೆ ತೀರ್ಮಾನ ತೆಗೆದುಕೊಳ್ಳದಂತೆ, ಮುಂದಿನ ಹೆಜ್ಜೆ ಯಾವ್ದಿಡಬೇಕು ಎಂಬುದು ಗೊತ್ತಾಗದಂತೆ ಮಾತಾಡಬೇಡ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ತದೇಕಂ ವದನೆ, ಅಲ್ಲಿ ತತ್ ಆ ಕಾರಣದಿಂದಾಗಿ ಏನ, ಯಾವುದರಿಂದ ಅಂದ್ರೆ ಯಾವ ಮಾರ್ಗದಿಂದ, ಜ್ಞಾನ ಮಾರ್ಗದಿಂದ ಅಥವಾ ಕರ್ಮ ಮಾರ್ಗದಿಂದ, ಈ ಎರಡರಲ್ಲಿ ಯಾವ ಮಾರ್ಗದಿಂದಾಗಿ ಅಹಂ ನಾನು ಶ್ರೇಯ ಒಳ್ಳೆಯದನ್ನು ಆಪ್ನುಯಾಂ ಹೊಂದುತ್ತೇನೋ, ತತ್ ಅಂತಹ ಏಕಂ ಒಂದನ್ನು ನಿಶ್ಚಿತ್ಯ ನಿರ್ಧಾರವಾಗಿ ಖಚಿತವಾಗಿ ವದ ಹೇಳು, ನಿರ್ಧಾರವಾಗಿ ಹೇಳು ಎಂಬುದನ್ನ ಹೇಳ್ತಾ ಇದ್ದ. ಅಂದ್ರೆ ಅರ್ಥ ಏನು, ನೀನು ಆಡಿದ ಮಾತು ಸರಿಯಾಗಿದೆ, ಆದರೆ ನನಗದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತಾ ಇಲ್ಲ. ಹಾಗೆ ನಿಖರವಾಗಿ ಅರ್ಥವಾಗುವಂತೆ, ಕರ್ಮ ಶ್ರೇಷ್ಠ ಅಂದ್ರೆ ಯಾವಾಗ ಶ್ರೇಷ್ಠ, ಕರ್ಮ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು, ಯಾವ ಭಾವನೆಯಿಂದ ಮಾಡಬೇಕು, ಯಾವ ತರ ಮಾಡಬಾರದು, ಇದೆಲ್ಲವನ್ನು ಕೂಡ ನನಗೆ ತಿಳಿಸಿಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ, ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಹಮಾಪ್ನುಯಾಮ್. ಶ್ರೀಕೃಷ್ಣ ನಮಸ್ತೆ.